ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಹಲವಾರು ಸುದ್ದಿಗಳನ್ನು ನೋಡಾಯಿತು. ಇನ್ನು ಮುಂದಿನ ಸುದ್ದಿ, ಒಂದೇ ದಿನಕ್ಕೆ 700 ರೂಪಾಯಿ ಕಡಿಮೆ ಆಗಿದೆ ಚಿನ್ನದ ಬೆಲೆ. ಇದಕ್ಕೆ ಕಾರಣ ಏನಿರಬಹುದು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಜೇಶ್ ಮೆಹ್ತಾ, ಚಿನ್ನದ ಉದ್ಯಮಿ, ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಇನ್ನು ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ಅಗಲ ಮಾಡುವಂಥದ್ದು, ಜೊತೆಗೆ ಅಂಡರ್ ಪಾಸ್ಗಳನ್ನು ಮಾಡುವಂಥದ್ದು, ಮೇಲ್ಸೇತುವೆಗಳನ್ನು ಮಾಡುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು ದಿವಸ ರಾಜಕಾರಣಿಗಳು ಇಂಥದ್ದೇ ಕೆಲಸ ಮಾಡ್ತಾ ಇರ್ತಾರೆ, ಈ ಆಡೋಣ ಬಾ ಕೆಡ್ಸೋಣ ಬಾ ಅನ್ನುವಂಥ ಸಂಗತಿಗಳನ್ನು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸಾರಿಗೆ ತಜ್ಞ ಶ್ರೀಹರಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಯಾಕೆ, ಇದಕ್ಕೆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಕರುಳ ಕುಡಿಯನ್ನೇ ಸೇಲ್ಗಿಟ್ಟಂಥ ಕುಡುಕ ಅಪ್ಪನ ಕಥೆಯನ್ನು ಹೇಳಲೇಬೇಕು. ಈ ಘಟನೆ ನಡೆದಿರುವಂಥದ್ದು ಮೈಸೂರಿನಲ್ಲಿ. ನಾವು ನೋಡ್ತಾ ಇದ್ದೀವಿ, ನಾವೇನು ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೀವಿ. ಇವನೇ ಮಗಳನ್ನು ಮಾರಾಟ ಮಾಡಲಿಕ್ಕೆ ಹೋದಂಥವನು 10,000 ಅಡ್ವಾನ್ಸ್ ಪಡೆಯುವಾಗ ಈ ಮನುಷ್ಯ ಸಿಕ್ಕಿಬಿದ್ದ. ಮೈಸೂರಿನಲ್ಲಿ ಈ ಮುಖಾಂತರ ಮಕ್ಕಳ ಮಾರಾಟ ಜಾಲ ಅನ್ನುವಂಥದ್ದು ಬಯಲಾಯಿತು. ನಾವು ಮನೆತನ ನೋಡಿದ್ವಿ. ಹೆತ್ತ ತಾಯಿಯೇ ತನ್ನ 20 ದಿನದ ಹಸುಗೂಸನ್ನು ಕೊಂದ ಬೆನ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. ಪೊಲೀಸರ ಕಾರ್ಯವನ್ನು ಇಲ್ಲಿ ಮೆಚ್ಚಲೇಬೇಕು. ಉದಯಗಿರಿ ನಿವಾಸಿ ನಿಸಾರ್ ಖಾನ್ ಎಂಬಾತ ತನ್ನ ಎರಡನೇ ಪತ್ನಿಯ 2 ವರ್ಷದ ರಿಹಾನ್ ಖಾನ್ ಅನ್ನುವಂಥ ಗಂಡು ಮಗುವನ್ನು 30,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ. ಮೈಸೂರಿನ ಉದಯಗಿರಿಯ ಸಿಕಂದರ್ ಅನ್ನುವಾತ ಆ ಮಗುವನ್ನು ಖರೀದಿ ಮಾಡ್ತಾ ಇದ್ದ. ಇನ್ನು ಇವರಿಗೆ ಮಧ್ಯವರ್ತಿ ಆಗಿದ್ದಂಥವನು ಅಂದರೆ ಜಫ್ರುಲ್ ಅನ್ನುವಾತ. ಇವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 30,000 ರೂಪಾಯಿಗೆ ಮಾರಾಟ ಮಾಡಬೇಕು ಅನ್ನುವಂಥ ಮಾತುಕತೆ ಆಗಿತ್ತು. 10,000 ರೂಪಾಯಿ ಮುಂಗಡ ಪಡೆಯುವಾಗ ಇವರೆಲ್ಲರೂ ಕೂಡ ಸಿಕ್ಕಿಬಿದ್ದಿದ್ದಾರೆ. ಬನ್ನಿ, ಹಿರಿಯ ಅಧಿಕಾರಿ ಮಾಲಗತ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಮಾಲಗತ್ತಿಯವರೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಲೇಬೇಕು, ಪೊಲೀಸರ ಒಂದು ಕರ್ತವ್ಯ ಪ್ರಜ್ಞೆಯನ್ನು. ಇದೆಲ್ಲದರ ಜೊತೆಗೆ ಅಂದರೆ ಇಂಥ ಘಟನೆಗಳಾಗ್ತಿರುವಂಥದ್ದು. ಮೊನ್ನೆ ಒಬ್ಬ ತಾಯಿ ಮಗುವನ್ನು ನಾಲೆಗೆ ಬಿಸಾಕಿದ್ಲು. ಈಗ 2ನೇ ಘಟನೆ ಆಗಿರುವಂಥದ್ದು, ಮಗುವನ್ನೇ ಮಾರಾಟಕ್ಕೆ ಕೊಟ್ಟಿರುವಂಥ ತಂದೆ. ಏನು ಸರಿದು? ನಮಸ್ಕಾರ. ನಿಸಾರ್ ಖಾನ್ ಅಂತ ಒಬ್ಬ ತಂದೆ, ಇವನು ಕುಡುಕ ಇರ್ತಾನೆ. ಇವನಿಗೆ 2 ಫ್ಯಾಮಿಲಿ ಇರ್ತವೆ. ಒಂದು ಫ್ಯಾಮಿಲಿ 6 ಜನ ಮಕ್ಕಳು ಇರ್ತವೆ. ಎರಡನೇ ಫ್ಯಾಮಿಲಿಗೆ 3 ಜನ ಮಕ್ಕಳು. ಪರ್ವೀನ್ ತಾಜ್ ಅನ್ನೋನು, ಅವಳಿಗೆ 3 ಜನ ಮಕ್ಕಳು. 2ನೇ ಮಗುವನ್ನ ಜಿಯಾ ಖಾನ್ ಅನ್ನೋದು 2 ವರ್ಷದ ಮಗುವನ್ನ 30,000 ರೂಪಾಯಿಗೆ ಮಾರ್ತಾನ ತಂದೆ. ಅದನ್ನ ಸಿಕಂದರ್ ಅನ್ನೋದು ಆ ಮಗುವನ್ನ ಖರೀದಿ ಮಾಡ್ತಾನೆ. ಜಮೀರುಲ್ಲಾ ಅನ್ನೋನು ಅದು ಮೀಡಿಯೇಟರ್ ಆಗಿ ಕೆಲಸ ಮಾಡಿರ್ತಾನೆ. ಈ 3 ಜನರನ್ನ ನಮ್ಮ ಉದಯಗಿರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಅನ್ನೋರು ದಸ್ತಗಿರಿ ಮಾಡ್ತಾರೆ. ಮಾಡಿ ಅವ್ರ ಕಡೆಯಿಂದ ದುಡ್ಡು ಮತ್ತು ಮಗುವನ್ನ ರಿಕವರಿ ಮಾಡ್ತೇವೆ. ಆನಂತರ ಅವ್ರ 3 ಜನರನ್ನ ಜೈಲಿಗೆ ಕಳಿಸ್ತೇವೆ. ಓಕೆ, ಯಾರು ಮೀಡಿಯೇಟರ್ ಆಗಿದ್ದ? ಆ ಮೀಡಿಯೇಟರ್ನ ಏನಾದರೂ ವಿಚಾರಣೆ ಮಾಡಿದ್ರ? ಹಿಂದೆ ಯಾವುದಾದ್ರು ಇಂಥದ್ದೇ ಘಟನೆಗಳಾಗಿದೆಯಾ? ಮಗುವನ್ನು ಮಾರಾಟ ಮಾಡುವಂಥದ್ದು ಅಂದರೆ ಮೊದಲಿಂದಲೂ ನಡೀತಾ ಇದೆಯಾ ಅಥವಾ ಇದೇನು ಮೊದಲನೇ ಕೇಸಾ? ಏನು ಕಥೆ ಒಂದು? ಇಲ್ಲ, ಇದು ಮೊದಲನೇ ಕೇಸ್ ಅನಿಸ್ತದೆ. ನಾವೆಲ್ಲ ಇಂಟ್ರಾಗೇಷನ್ ಮಾಡಿದ್ದೀವಿ. ಈ ಜಫರುಲ್ಲಾ ಖಾನ್ ಅನ್ನೋನು, ಅವನಿಗೆ ಈ ಸಿಕಂದರ ಮಗು ಏನು ಖರೀದಿ ಮಾಡ್ದ, ಅವನಿಗೆ ಅವ್ರ ಹೆಂಡತಿ ಅಕ್ಕನಿಗೆ ಮಕ್ಕಳಿರ್ಲಿಲ್ಲ. ಅದಕ್ಕೆ ಆ ಅಕ್ಕನ ಸಲುವಾಗಿ ಇವನು ಈ ಮಗುವನ್ನ ಖರೀದಿ ಮಾಡಿ ಅವನ ಹೆಂಡತಿ ಅಕ್ಕನಿಗೆ ಒಯ್ದು ಕೊಡ್ತಾನೆ. ಸೊ ಅವಾಗೆ ನಾವು ಇದನ್ನ ಮಾಹಿತಿ ಗೊತ್ತಾಗಿ ಪರ್ವೀಜ್ ಖಾನ್ ಅವ್ರ ತಾಯಿಯಿಂದ ಒಂದು ಕಂಪ್ಲೇಂಟ್ ತಗೋತೇವೆ. ತಗೊಂಡು ಅದನ್ನ ಅವ್ರಿಗೆ ಅರೆಸ್ಟ್ ಮಾಡಿ ಈಗ ಕೋರ್ಟಿಗೆ ಕಳಿಸ್ತಾ ಇದೀವಿ. ಸರ್, ಇದು ನಾವು ಗಮನಿಸಿದಂಗೆ 2ನೇ ಕೇಸ್ ಇದು. ಹೆತ್ತ ತಾಯಿನೇ ತನ್ನ ಮಗುವನ್ನು ನಾಲೆಗೆಸಿದ್ಲು, ಆಮೇಲೆ ನಾಟಕ ಆಡಿದ್ಲು. ಅದನ್ನು ಕೂಡ ಪೊಲೀಸರು ಒದ್ದು ಬಾಯಿ ಬಿಡಿಸಿದ್ರು ಏನೇನಾಯಿತು ಅಂತ. ಆಕೆನೇ ಮಗುವನ್ನು ಕೊಂದಿದ್ದು ಅನ್ನುವಂಥದ್ದು ಬಯಲಾಗಿರುವಂಥದ್ದು. ಇನ್ನು ಇದೇ ವಾರದಲ್ಲಿ ಇದೊಂದು ಬಯಲಿಗೆ ಬಂದಿರುವಂಥದ್ದು. ನಿಜಕ್ಕೂ ಇದು ಏನು ತೋರಿಸುತ್ತೆ ಇದು ಅಂತ? ಇದು ನನಗೆ ಅನಿಸುವ ಮಟ್ಟಿಗೆ ಇದು ಪಾವರ್ಟಿ, ಬಡತನ ಮತ್ತು ದುಶ್ಚಟಗಳಿಂದ ಈ ತರ ಘಟನೆಗಳು ಸಂಭವಿಸ್ತವೆ. ತಂದೆ ಕುಡುಕ, ಆ ಕೇಸಲ್ಲೂ ತಂದೆ ಕಳ್ಳ ಇರ್ತಾನೆ ಆ ಮಗು ಎಸೆದ ಕೇಸ್ನಲ್ಲಿ. ಹೀಗಾಗಿ ಆ ಹೆಣ್ಮಕ್ಳು ಬೇಸತ್ತು ಆ ತರ ಮಗುವನ್ನ ಒಗೆದಿದ್ದಿದೆ, ಎಸೆದಿದ್ದಿದೆ. ಇದರಲ್ಲಿ ಅವ್ರ ತಾಯಿ ಸತ್ತಿದಾಳೆ ಅಂತ ತಿಳ್ಕೊಂಡು ಅವ್ರ ತಂದೆ ಮಗುವನ್ನ ಮಾರಿದ್ದಾನೆ. ಇದು ಸುಳ್ಳು ಹೇಳಿ ಮಗುವನ್ನ ಮಾರಿದ್ದಾನೆ ದುಡ್ಡಿನ ಸಲುವಾಗಿ. ಅವನ ಚಟಕ್ಕೆ ಈ ತರ ಮಕ್ಕಳನ್ನ ಮಾರ್ತಾ ಇದ್ದಾನೆ. ಸರ್, ನಾನು ಈ 2 ಘಟನಾವಳಿಗಳಿಗೆ ಸಂಬಂಧಪಟ್ಟಾಗೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈ 2 ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಸೂಚನೆಗಳು ಸಿಕ್ಕಿದ್ದು ಹೇಗೆ ನಿಮಗೆ ಪೊಲೀಸರಿಗೆ? ಇಲ್ಲ, ಇದ್ರ ಬಗ್ಗೆ ಒಂದು ನಮಗೆ ಇನ್ಫಾರ್ಮೆಂಟ್ ಬಂದು ಹೇಳ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ, ಹೀಗೆ ಸರ್ ಅಲ್ಲಿ ಮಕ್ಕಳು ಮಾರಾಟ ನಡೀತಾ ಇದೆ, ನೀವು ಅಲ್ಲಿ ಹೋಗಿ ಮಾಡಿ ಅಂದ್ರೆ, ಆ ಮಾಹಿತಿ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅಶೋಕ್ ಅನ್ನೋರು ಅವ್ರನ್ನ ಆರೋಪಿನ ಹೋಗಿ ಹಿಡಿದು ಮಗವನ್ನ ಕರ್ಕೊಂಡ್ಬರ್ತಾರೆ. ನಂತರ ಖರೀದಿ ಮಾಡಿದವನು ಸಿಕ್ಕಂದರ್ನ ಸಿಕ್ಕ ಮೇಲೆ
ಅವ್ರಿಗೆ ಇಂಟ್ರಾಗೇಷನ್ ಮಾಡಿದ್ಮೇಲೆ ಇದೆಲ್ಲ ಮಾಹಿತಿಯನ್ನು ಹೇಳ್ತಾನೆ. ಅಲ್ಲ, ಎಲ್ಲೊಂದು ಕಡೆಗೆ ಜನರಲ್ಲಿ ಈ ಪಾವರ್ಟಿಯಿಂದ ಹೊರಗಡೆ ಬರುವಂಥದ್ದು ಹೇಗೆ ಅನ್ನುವಂಥದ್ದು, ಜೊತೆಗೆ ಏನು ಅಂದರೆ ಈ ಕುಟುಂಬ ಯೋಜನೆಯ ಬಗ್ಗೆ ಒಂದಷ್ಟು ಅಜ್ಞಾನ ತುಂಬಿರುವಂಥದ್ದು, ಇದೆಲ್ಲದೂ ಕೂಡ ಇದಕ್ಕೆ ಕಾರಣ ಏನು ಅಂತ. ಅದರಲ್ಲಿ ಆ ಕುಡುಕನಿಗೆ ಮಕ್ಕಳ ಬಗ್ಗೆ ಅಫೆಕ್ಷನ್ ಇರೋದಿಲ್ಲ. ಆಮೇಲೆ ಇಬ್ರು ಹೆಂಡ್ರು ಅವನಿಗೆ, ಒಂದನೇ ಹೆಂಡತಿಗೆ 6 ಜನ ಮಕ್ಕಳಿದ್ದಾರೆ, ಎರಡನೇ ಹೆಂಡತಿಗೆ 3 ಜನ ಮಕ್ಕಳಿದ್ದಾರೆ. ಹೀಗಾಗಿ ಮಕ್ಕಳ ಬಗ್ಗೆ ಅವ್ನಿಗೆ ಒಂಥರ ನಿರ್ಲಕ್ಷ್ಯ. ಅದಕ್ಕೆ ಮಕ್ಕಳನ್ನ ತಾಯಿ ಸತ್ತಿದಾಳಂತ ಹೇಳಿ ಈ ಮಗುನು ಅವ್ನು ಒಳ್ಳೆ ಮನೆ ಕೊಟ್ರೆ ಒಳ್ಳೆ ಶಿಕ್ಷಣ ಕೊಡಬಹುದು ಅನ್ನೋ ಉದ್ದೇಶ ಮಾರಿನೆ ಅಂತ ಅವನು ಹೇಳ್ತಾನೆ. ಬಟ್ ಅದೇನು ಸುಳ್ಳು. ಅವನಿಗೆ ಅವರೇನು ಅಷ್ಟೊಂದು ಶ್ರೀಮಂತರೇನಲ್ಲ ಖರೀದಿ ಮಾಡಿದವರು. ಆದರೆ ಕುಡುಕು ಚಟ ಸಲುವಾಗಿ ಈ ಥರ ಮಾರಿದ್ದಂತ ನಮಗೆ ಕಂಡು ಬರ್ತಾ ಇದೆ. ಈ ಅನಿಯಮಿತ ಸಂತಾನ ಅನ್ನುವಂಥದ್ದು ಏನಿದೆಯಲ್ಲ, ಈ ಹೆಚ್ಚೆಚ್ಚು ಮಕ್ಕಳುಗಳನ್ನು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅವನ್ನ ಸಾಕಲಿಕ್ಕೆ ಒದ್ದಾಡೋದು, ಜೊತೆಗೆ ಈ ದುಶ್ಚಟಗಳು, ಇವೆಲ್ಲವೂ ಕೂಡ ಇದಕ್ಕೆ ಕಾರಣ ಅಂತ. ನಿಜ ನೀವು ಹೇಳೋದು ನಿಜ. ಮಕ್ಕಳು ಜಾಸ್ತಿ ಆಗಿದ್ದಕ್ಕೆ ಇಬ್ಬರು ಜನ ಕುಟುಂಬ ಇರೋದ್ರಿಂದ ಅವ್ರಿಗೆ ಸಾಕೋದು ಕಷ್ಟ ಖಂಡಿತವಾಗಿ ಆಗ್ತದೆ. ಇವನು ರಿಕ್ಷಾ ಡ್ರೈವರು, ಅವನಿಗೆ ಬರೋದು ಇನ್ಕಮೇ ಸ್ವಲ್ಪ ಕಡಿಮೆ, ಅದರಲ್ಲಿ ಚಟಗಳು ಜಾಸ್ತಿ. ಹೀಗಾಗಿ ಮಕ್ಕಳನ್ನ ಸಾಕೋದು ಭಾರಿ ಕಷ್ಟ ಆಗಿದೆ. ಅವನಿಗೇನು ಮಾರೋದ ಬಗ್ಗೆ ಏನು ಪಶ್ಚಾತ್ತಾಪ ಏನಿಲ್ಲ. ಒಂದು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ, ನಿನ್ನೆ ಘಟನೆ ಇವತ್ತಿನ ಘಟನೆ ಎರಡೂ ನಾವು ನೋಡ್ಲಾಗಿ ಈ ಮಾನವೀಯತೆಯೇ ಇಲ್ಲ ಈ ಜನರಿಗೆ. ಆ ತರ ಒಂದು ಇದು ಕಂಡು ಬರ್ತದೆ. ನಿಜ ಸರಿ. ಈಗ ಮಗುನೇ ಈಗ ಮತ್ತೇನು ಅವರ ತಾಯಿ ವಶಕ್ಕೆ ಕೊಟ್ಟರ ತಾವುಗಳು? ತಗೊಂಡ್ ಹೋಗಿದ್ದಾಳೆ. ತಾಯಿನೇ ಸ್ವತಃ ಬಂದು ಮಗುನ್ ತಗೊಂಡ್ ಹೋಗಿದ್ದಾಳೆ. ಈಗ ನಾವು 3 ಜನರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಹಾಜರು ಮಾಡಿ. ನೀವು ನಿಮ್ಮ ಇಲಾಖೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ನಿಮ್ಮನ್ನು ಮೆಚ್ಚಲೇಬೇಕು. ಇನ್ನು ಕೇವಲ ಏನಂದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಅಂತ. ಯಾಕಂದ್ರೆ ನೀವೇನೋ ತಾಯಿಗೆ ಒಪ್ಪಿಸ್ಬಿಟ್ರಿ ಮಗುನ, ಇನ್ನು ಮುಂದಿನ ಕಥೆ ಇನ್ನು ಮತ್ತೆ ಅವರು ಇನ್ನು ಬೇರೆ ಬೇರೆ ಮಾರ್ಗಗಳನ್ನ ಹಿಡಿಬೋದೇನೋ ಅಂತ ಈ ವಿಚಾರದಲ್ಲಿ. ಈ ನಿನ್ನೆ ಘಟನೆ ಮೊನ್ನೆ ಘಟನೆ ಇವೆಲ್ಲ ನೋಡಿದಾಗೆ ಇದೆಲ್ಲ ಒಂದು ಸ್ಲಮ್ ಏರಿಯಾದಲ್ಲಿ ಆಗಿದ್ದಾವೆ. ಅದಕ್ಕೆ ನಾವು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ನಾವು ಸ್ಲಮ್ ಏರಿಯಾಕ್ಕೆ ಹೋಗಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನರಲ್ಲಿ ಜಾಗೃತಿಯನ್ನ ಮಾಡಿದ್ರೆ ಸ್ವಲ್ಪ ಏನಾದರೂ ಕಡಿಮೆ ಆಗಬಹುದು. ಆ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಿ ಮುಂದೆ ಕ್ರಮವನ್ನು ತಗೋತೇವೆ. ಅಂತ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಹಾಗಾದ್ರೆ ಖಂಡಿತ ಮಾಡ್ತೇವೆ. ಎಸ್ ಮಲಗತ್ತಿಯವರೇ, ಮತ್ತೊಂದ್ಸರಿ ಅಭಿನಂದನೆಗಳು ನಿಮಗೆ. 2 ಪ್ರಕರಣಗಳನ್ನು ಬೆಳೆಸಿದ್ದಕ್ಕೆ. ಮಲಗತ್ತಿಯವರು ಹೇಳಿದಂಥ ಮಾತನ್ನು ಕೇಳಿದ್ರಿ. ಅತಿಯಾದಂಥ ಒಂದು ಬಡತನ, ಅಜ್ಞಾನ ಅನ್ನುವಂಥದ್ದು ಏನಿದೆ ಅದು ಮನುಷ್ಯನನ್ನು ಈ ಲೆವೆಲಿಗೆ ತಂದಿದೆ ಅನ್ನುವಂಥದ್ದು, ಅತ್ಯಂತ ಹೆಚ್ಚು ಮಕ್ಕಳುಗಳನ್ನು ಹಡ್ಕೊಳ್ಳುವಂಥದ್ದು, ಜೊತೆಗೆ ಅವನ್ನ ಸಾಕಲಿಕ್ಕೆ ಒದ್ದಾಡುವಂಥದ್ದು, ಬೇರೆ ಬೇರೆ ಮಾರ್ಗಗಳನ್ನು ಹಿಡಿಯುವಂಥದ್ದು. ತಂದೆಯರು ಹೇಳ್ತಾ ಇದ್ದಾನೆ, ನಮಗೆ ತುಂಬ ಬಡತನ ಇತ್ತು, ಹೀಗಾಗಿ ಆ ಮಗುವನ್ನು ಮಾರಾಟ ಮಾಡಿದರೆ ಆ ಮಗು ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶದಿಂದ ಮಾಡಿದೆ ಅಂತ. ಆದರೆ ಅದು ಸುಳ್ಳು ಅನ್ನುವಂಥದ್ದು ಕೂಡ ಸಾಬೀತಾಗಿರುವಂಥ ಸಂಗತಿ. ಬೇಕು ಅಂತಲೇ ಮಗುವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದ ಆತ ಹೇಳಿ ಕೇಳಿ ಕುಡುಕ ತಂದೆ. ಕೇವಲ ಇದು ಇಲ್ಲಿಗೆ ಮಾತ್ರ ನಿಲ್ಲೋದಿಲ್ಲ, ಮುಂದೆ ಆ ಮಗುವಿನ ಕಥೆ ಅನ್ನುವಂಥದ್ದು ಏನಾಗ್ಬೋದು, ಜೊತೆಗೆ ಈ ರೀತಿ ಅತ್ಯಂತ ಹೆಚ್ಚು ಮಕ್ಕಳುಗಳಿರುವಂಥ ಸಂಸಾರಗಳು, ಅವುಗಳ ಸ್ಥಿತಿಗತಿಗಳು ಏನು. ಸೊ ಇದ್ರ ಬಗ್ಗೆ ನಿಜಕ್ಕೂ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಮಾಲಗತ್ತಿ ಹೇಳಿದರು. ಇನ್ನು ಬೆಂಗಳೂರಿನ ಅವೈಜ್ಞಾನಿಕ ಸಾರಿಗೆ ನೀತಿಯ ಬಗ್ಗೆ ನಾವು ಮಾತಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞ ಶ್ರೀಹರಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಬಂಗಾರ ಯಾಕೆ ಇಷ್ಟೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ 2 ತಜ್ಞರು ನಮ್ಮ ಜೊತೆಗಿರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದರ ಮೊದಲು ಮತ್ತೊಮ್ಮೆ ಬ್ರೇಕ್.